ಕೇಳಿಲ್ಲವೋ ಕೇಳು. ಇದು ಭೀಮಸೇನನ ಉದ್ಗಾರ. ರಣರಂಗದಲ್ಲಿ ತನ್ನ ಮಕ್ಕಳು ಉಳಿಯಬೇಕೆನ್ನುವಂತಹ ಉದ್ದೇಶದಿಂದ ನೀನು ಮಾಡಿದಂತಹ ಯುದ್ಧ ವೈವಿಧ್ಯತೆ ಏನೆನ್ನುವುದನ್ನು ಚೆನ್ನಾಗಿ ನಾನು ಕಂಡೆ. ನೋಡಿದೆಯಾ? ನಿನ್ನ ಮಕ್ಕಳು 100 ಮಂದಿ ಮಕ್ಕಳಲ್ಲಿ ಇಂದಿನವರೆಗೆ 98 ಆಯ್ತು. ನೀನು ಲೆಕ್ಕ ಮಾಡಿದ್ಯಾ? ನೋಡಿಗೋ ಸಂಬಂಧ ಬಾಂಧವ್ಯವನ್ನು ಕೂಡ ನೀನು ನಮ್ಮಲ್ಲಿ ಇಟ್ಟುಕೊಳ್ಳಲಿಲ್ಲ. ನಮ್ಮ ಮೇಲೆ ನಿನ್ನನ್ನು ಮಕ್ಕಳು ಸಹಿತ ನೀನು ಕೂಡ ಮಾತ್ಸರ್ಯವನ್ನೇ ತಾಳಿ ನಮ್ಮ ನಾಶವನ್ನು ಬಯಸಿದವ ದೊಡ್ಡಪ್ಪ ಅಂತ ಹೇಗೆ ಹೇಳಿ? ಇದೋ ಈ ರಣಕಣದಲ್ಲಿ ಇಂದಿಗೆ ಈ ಕ್ಷಣಕ್ಕೆ ನಿನ್ನ ಮಕ್ಕಳಲ್ಲಿ 98 ಮಂದಿಗಳು ರಣದಲ್ಲಿ ಹೋಗಿದ್ದಾರೆ. ಉಳಿದಿದ್ದಾನೆ ಇನ್ನೊಬ್ಬ ಉಳಿದಿದ್ದಾನೆ. ಒಬ್ಬಲ್ಲ ಇಬ್ಬರು ಉಳಿದಿದ್ದಾರೆ. ಅದರಲ್ಲಿಯೂ ನನಗೆ ಕಾಡಿಯಾಗಿ ಇದಿರಾಗಿ ನಿತ್ತವ ದುಶ್ಯಾಸನ. ಅವ ಒಬ್ಬ ಉಳಿದಿದ್ದಾನೆ. ತಪ್ಪಿಸಿಕೊಂಡಿದ್ದಾನೋ ಗೊತ್ತಿಲ್ಲ. ಆದರೆ ನನ್ನ ಸ್ವರ ಕೇಳಿದರೆ ಬಾರದೆ ಇರುವವ ಅವ ಅಲ್ಲ. ಆದ್ದರಿಂದ ದೀರ್ಘ ಧ್ವನಿಯಿಂದ ಒಮ್ಮೆ ದುಶ್ಯಾಸನನನ್ನು ಕರೀತೇನೆ. ಕೆಲವೋ ದುಶ್ಯಾಸನ
ದುಶಾಸನನಲ್ಲ, ವೀರ ದುರ್ಯೋಧನ. ಈಗಲಾದರೂ ತಿಳಿಯಿತಲ್ಲ. ಹೌದು. ಬಾರೋ ಬಾರೋ ಬೇಗ. ಬಂದೆ ಬಂದೆ. ಬಂದೆ. ನನ್ನ ಧ್ವನಿಯನ್ನು ಆಲಿಸಿ, ಕೈಯಲ್ಲಿ ಗದೆಯನ್ನು ಧರಿಸಿ ಭೀಮನನ್ನು ಎದುರಿಸುವುದಕ್ಕೆ ಒಂಟಿ ಕಾಲಲ್ಲಿ ನಿಂದೆಯ ದುಶಾಸನ. ಶೂರನೋಳಲಿ ನಿನ್ನಿಗೆ ಸರಿ ಸಮಾನರು ಯಾರು ಹೇಳು? ನಿನ್ನ ಬಲಾಬಲ ಏನೆನ್ನುವುದನ್ನು ಈಗಲಷ್ಟೇ ನಾನು ನೋಡಿದೆ. ಅತಿ ಬಲಾನ್ವಿತ. ಅಷ್ಟು ಮಾತ್ರ ಅಲ್ಲ, ಕಲಿಗಳು ಇವತ್ತಿನವರೆಗೆ ನಡೆದಂತಹ ಯುದ್ಧ ಏನಾಗಿದೆ ಯಾವುದು ಯಾರಿಗೂ ಗೊತ್ತಿಲ್ಲ. ಎರಡು ಪಕ್ಷದೊಳಗೆ ಕಾದಾಟ ನಡೆದಿದೆ. ಎರಡು ಪಕ್ಷದವರು ಕೂಡ ರಣರಂಗದಲ್ಲಿ ಬಿದ್ದಿದ್ದಾರೆ. ಯಾರಿಗೆ ಜಯ ಯಾರಿಗೆ ಸೋಲು ಎನ್ನುವುದಿಲ್ಲ. ಆದರೆ ನಿನ್ನನ್ನು ನಾನು ಕರೆದ ಕ್ಷಣವೇ ನನ್ನ ಎದುರಿಗೆ ಬಂದವಾಗ ನೋಡಿದೀಯಾ, ಅದೆಷ್ಟೋ ಮಂದಿಗಳು ಭೀಮ ದುಶಾಸನರ ಕಾಳಗವನ್ನು ನೋಡಬೇಕು ಹಂಬಲದಿಂದ ಎಲ್ಲರೂ ಕುಳಿತು ಕಾಯುತ್ತಾ ಇದ್ದಾರೆ. ಹೌದು, ನಾವು ಕಲಿಗಳು ಎನ್ನುವುದು ಈ ಜಗತ್ತೇ ತಿಳಿದಿದೆ. ಜಗ ಅರಿವಂತೆ ನಾವು ಇವತ್ತು ಯುದ್ಧ ಕಣದಲ್ಲಿ ಯುದ್ಧವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಮೇಲಿನ ಲೋಕದಲ್ಲಿರುವಂತಹ ಬಿಟ್ಟ ಕಣ್ಣಿನಿಂದಿರುವಂತಹ ದೇವತೆಗಳು ಕೂಡ ನಮ್ಮ ಕಡೆಗೆ ದೃಷ್ಟಿಯನ್ನು ಹಾಯಿಸ್ತಾ ಇದ್ದಾರೆ. ಭೀಮ ದುಶಾಸನರ ಕಾಳಗ ಏನು ಅಂತ ನಾನು ನೀನು ಗರಡಿಯಲ್ಲಿ ಕಲಿತಂತಹ ವಿದ್ಯೆಗಳ ಪ್ರದರ್ಶನ ಅತಿ ತಾ ಮೇಲು ವಿಚಾರವ ಮರೆದ ಆಮಿಗೆ ಖರ್ಚಿತು ದೈದಂತೆಚ್ಚಲು ಹರದುಳ್
ಬೆಳೆಸಿ ಬಂದೆ ನಿಲ್ಲೆನುತ್ತ ಸರಳ ಸುರಿದನು ದುಶ್ಯಾಸನ, ಯಾಕೆ ಮರುತಾಜ ತಾನು ಎನ್ನುವುದನ್ನು ಆ, ಈ ಕುರುಕ್ಷೇತ್ರದಲ್ಲಿ ತೋರಿಸಿಕೊಟ್ಟೆಯಲ್ಲ. ಆ, ಪ್ರತಿಯೊಂದು ನುಡಿಯು ಬಿಡುವಂತಹ ಅಸ್ತ್ರಗಳು, ಆ, ಗದಾ ಪ್ರಹಾರಗಳು ಮರುತಾಜಾತ ತಾನು ಎನ್ನುವುದನ್ನು ಸಾರಿ ಹೇಳುತ್ತದೆ. ಯಾವಾಗ ನೀನು ದೀರ್ಘ ಧ್ವನಿಯಿಂದ ನನ್ನನ್ನು ಕರೆದೆಯ, ಸಂತೋಷದಿಂದ ಎದುರಾಗಿದ್ದೇನೆ. ನೀನು ಬಿಟ್ಟಂತಹ ಅಷ್ಟು ಸರಳುಗಳನ್ನು ಕತ್ತರಿಸುತ್ತ ನಾನೇ ಶರವರ್ಷವನ್ನೇ ಮಾಡ್ತೇನೆ. ದೊರೆಯುವುದೆಂದು ಬಳಿರೆ ದುಶ್ಯಾಸನ, ಪರಿತೋಷವಾಂತ ನಿನ್ನ ವೀರೋಕ್ತಿಗಳನ್ನು ಕೇಳಿ ರಣರಂಗದಲ್ಲಿ ನನಗೆ ಇದಿರಾಗಿ ಯುದ್ಧವನ್ನು ಮಾಡುವಂತಹ ಹಂಬಲದಿಂದ ಬಂದೆಯ ನೀನು? ಏ ದುಶ್ಯಾಸನ, ಸುಮ್ಮನಿರೋ. ಅಂದು ಸಭೆಯಲ್ಲಿ ತಾನು ಭಾಷೆಯನ್ನು ಕೊಟ್ಟಿದ್ದೇನೆ. ಆ ಭಾಷೆಯನ್ನು ಇಂದಿನ ದಿವಸ ನಾನು ತೀರಿಸ್ತೇನೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರನ್ನು ಕೊಂದು ಈ ಧರೆಯನ್ನು ಉಳಿಸಿಕೊಳ್ತೇನೆ. ಗಾಡಿಯೊಳಗೆ ಹುಟ್ಟಿದವಗೆ
ಏಯ್! ಮೂರ್ಖ ನೀನು. ಈ ಧರೆಯಲ್ಲಿ ಎಂತಹ ಪಾಪ್ಯ ಇರಲಿ ಒಬ್ಬ ಹೆಣ್ಣಿಗೆ ಯಾವತ್ತೂ ಕೂಡ ಅಪಮಾನ ಮಾನಭಂಗವನ್ನು ಮಾಡಲಾರ. ಅಂಥದ್ದರಲ್ಲಿ ಈ ಹಸ್ತಿನಾವತಿಯಲ್ಲಿ ನೀನಿದ್ದು ಆ ಧೃತರಾಷ್ಟ್ರನ ಮಗನಾಗಿ ನೀನು ಮಾಡಿದ್ದೇನು? ವ್ಯಾಳವೇಣಿಯಾದಂತಹ ದ್ರೌಪದಿಯ ಸೆರಗಿಗೆ ಕೈ ಎಕ್ಕಿ ಅವಳ ಮಾನಭಂಗವನ್ನು ಮಾಡಿದೆಯಲ್ಲ, ಆ ಸೇಡನ್ನು ತೀರಿಸುವುದಕ್ಕೆ ಕಾಲವನ್ನು ಕಾಯ್ತಾ ಇದ್ದೆ. ನಿನ್ನ ಉದರವನ್ನು ಬಗೆಯುತ್ತೇನೆ. ದುಶಾಸನ ರಣಕಣದಲ್ಲಿ ನಮ್ಮೀರುವರ ಯುದ್ಧ ಬಹಳ ಹೊತ್ತುಗಳಿಂದ ನಡೆಯುತ್ತಾ ಇದೆ. ಈರುವರು ಕೂಡ ಧನುಸ್ಸನ್ನೆತ್ತಿ ಬತ್ತಳಿಕೆಯಲ್ಲಿರುವಂತಹ ಬಾಣಗಳನ್ನೆಲ್ಲ ಪುಂಖಾನುಪುಂಖವಾಗಿ ಹೊರಡಿಸಿದ್ರು ಕೂಡ ಯಾರಿಗೆ ಜಯ ಅಪಜಯದೋ ನಿರ್ಣಯವೇ ಆಗಲಿಲ್ಲ. ಒಂದು ಹೇಳ್ತೇನೆ ದುಶಾಸನ, ನಿರ್ಣಾಯಕವಾದಂತಹ ಯುದ್ಧ ಇದು. ಒಂದೋ ದುಶಾಸನ ಅಥವಾ ಭೀಮ. ಅಯ್ಯೋ, ಈ ಧನುವಿನ ಅಭ್ಯಾಸ ಎಷ್ಟು ದಿನಗಳವರೆಗೆ ನೀನು ಅಭ್ಯಾಸವನ್ನು ಮಾಡಿದೆಯೋ, ಎಷ್ಟು ಪಂಥಗಳನ್ನು ಮಾಡಿದ್ರು ಕೂಡ ನಿನ್ನೊಡನೆ ಧನುಸ್ಸಿನಲ್ಲಿ ಜಯಿಸುವುದಕ್ಕಾಗುವುದಿಲ್ಲ. ಅದನ್ನು ತಿಳ್ಕೊಂಡೆ ದುಶಾಸನ. ನಾವಿರುವರು ಕಲ್ತದ್ದಿದ್ರೆ ಈ ಗದಾ ಯುದ್ಧ ಇದು ಮಾತ್ರ ನಮಗೆ. ಈ ಗದಾ ಯುದ್ಧ ನಿನ್ನಲ್ಲಿ ಏನಾದರೂ ಉಂಟು ಅಂತಾದ್ರೆ ಈವರೆಗೆ ಮಾಡಿದಂತಹ ಯುದ್ಧವನ್ನೆಲ್ಲ ಬಿಟ್ಟು ಗದಾದಂಡದ ಪ್ರಹಾರವನ್ನು ಹೊಡೆದುಕೋ. ಗದೆಯಲ್ಲಿ ನಾವು ಹೊಡೆದಾಡಿಕೊಂಡರೂ ಕೂಡ ಯಾವುದೇ ಪರಿಣಾಮ ಯಾರ ಮೇಲೂ ಬೀರುತ್ತಿಲ್ಲ. ಇಲ್ಲವಲ್ಲ? ಆದ್ದರಿಂದ ನಮಗೆ ಆಯುಧ ಯಾಕೆ ಬೇಡ? ನಾವು ಬೇರೆಯ ರೀತಿಯ ಯುದ್ಧ ಮಾಡುವ. ಮಲ್ಲ ಯುದ್ಧ ನೀನು ಹೇಳಿದ್ರೆ ನಾನು ಅದಕ್ಕೂ ಸಿದ್ಧ. ಹೌದಾ? ಹಾಗಿದ್ರೆ ಈ ಗದೆ ಯಾಕೆ? ಈ ಗದೆ ನಿನ್ನ ಎದೆಗೆ ಇರಲಿ. ಈ ಗದೆ ನಿನ್ನ ತಲೆಗೆ. ಹಾಗಿದ್ರೆ ಈರುವರ ಜೊತೆಯಾಗಿ ಮಲ್ಲ ಯುದ್ಧಕ್ಕೆ ಸಿದ್ಧರಾಗೋಣ. ತಾಳಿದ ಜನವು ತೆಗೆದು ಚಲ್ಲಣವ ಬಿಗಿದು ಕೆಂಧೂಳಿಯಮ್ಮೈಗೆ ಪೂಸಿದು ಭುಜವ ಚಪ್ಪರಿಸಿ ಕಾಳಗಗೆ ಸನ್ನದ್ಧರಾಗಿ ಜಗಜಟ್ಟಿಗಳ ಮೆರೆದ ರಾಮೇ ಹೇಳ್ವೆನು. ಬಂದರಾಗ ಯುದ್ಧಕ್ಕೆ ನಿಂದರಾಗ ಕಳಮು ಜಾಮು
ಎದೆಯಲ್ಲಿ ಕುಳಿತು ಕರದಿಂದವನ ಶೋಣಿತವ ಕೋರಿಸಿದ ಬಗೆ ಹೇಗೆ ಜೂಜಿನೊಳು ಗೆಲಿದು ಕಾಂತಾರಕಂ ಕಳುಹಿಸಿದ ಪರಿ ಹೇಗೆ ಕೋಪಾಗನಗುವ ಪರಿ ಹೇಗೆಂದನು ಸೆಳೆದ ಬಗೆ ಹೇಗೆ ಸಭೆಯೊಳಗೆ ಬಂಗಾರಮನು ಸುರಿದ ತನ್ನನ್ನು ಕಟ್ಟಿ ವಾರಿಗಂ ಹಾಕಿ ನಿಜವಿತ್ತಂದ ಹೇಗದರ ತೋರೆದ್ದು ಖರ್ಚಿಸಿದನು
ಮಾತಿಗೆ ಮಾತು, ಭುಜಕ್ಕೆ ಭುಜ ಕೊಟ್ಟು ರಣರಂಗದಲ್ಲಿ ಹೊಯ್ದಾಡುವುದಕ್ಕೆ ಬಂದೆ. ದುಶ್ಯಾಸನ, ನೋಡು, ಇಂದು ರಣರಂಗದಲ್ಲಿ ಬಿದ್ದಿದ್ದೀಯ. ನಿನ್ನ ಉದರವನ್ನು ಬಗದಿದ್ದೇನೆ, ತೀರಿದ್ದೆ ನಿನ್ನ ಆಯುಷ್ಯ. ದುಶ್ಯಾಸನ, ನಿನ್ನನ್ನು ಕಾಪಾಡುವ ಹೊರಿತಾರ, ನಿನ್ನನ್ನು ರಕ್ಷಿಸುವವರು ಯಾರಾದರೂ ಇದ್ದಾರ? ನೋಡೊಮ್ಮೆ ಬರಲಿ, ಯಾರಿದ್ದಾರೆ? ಕೇಳ್ತೀರಿ ನೀವು ಸರ್ವರು ಬೇಗ ಕೇಳ್ತೀರಿ ಅಮ್ಮಮ್ಮ ಈ ಪಾಟಿ ಸರಿಗಾಳೆಸು ಕಮ್ಮಗಾಗಿ ಹೂದು ಕೌರವನೇ ಓಡಿಸು ಅಮ್ಮನ ರಘುತವ ಎಂದಿನಿತು ಹೇದರೆ ನೀ ಬಂದೊಮ್ಮೆ ಸೇವಿದರಡಿ ಹೋಗದಿರೇಸು ಕೇಳ್ತಿರೆ ನೀವು ಸರ್ವರು ಬೇಗ ಕೇಳ್ತಿರೆ ಸರ್ವರು ಕೇಳ್ದಿದೆ. ನೋಡಿ, ಈ ಕಡೆಗೆ ನೋಡಿ ಎಲ್ಲರೂ. ಕುರುಕ್ಷೇತ್ರದ ರಣರಂಗದಲ್ಲಿ ದುಶ್ಯಾಸನ ಬಿದ್ದಿದ್ದಾನೆ. ದುಶ್ಯಾಸನನ ಉದರವನ್ನು ಬಗೆದು, ಕರಳನ್ನು ಎಳೆದು, ಮೂಳೆಗಳನ್ನು ಮುರಿದು, ಇದೋ ರಕ್ತವನ್ನು ಎತ್ತಿ ಚೆಲ್ಲಿದ್ದೇನೆ. ಯಾರಿದ್ದೀರಿ? ಬನ್ನಿ. ಏ, ಯಾರದು? ಯಾರದು? ಯಾರು ಅಲ್ಲಿ ಯಾರು ಕೂತಾವ? ಯಾರು ಏ ಕೌರವ, ನೋಡೋ ಇಲ್ಲಿ ನಿನ್ನ ತಮ್ಮ ದುಶ್ಯಾಸನ ಬಿತ್ತಿದ್ದಾನೆ. ವಾ ವಾ, ನಿನಗೇನಾದ್ರೂ ಸಾಮರ್ಥ್ಯ ಉಂಟು ಅಂತಾದ್ರೆ ಇವನನ್ನೊಮ್ಮೆ ಎಬ್ಬಿಸು. ಬರುವುದಿಲ್ವಾ? ಹೋಗ್. ಮತ್ತೆ ಯಾರು? ಯಾರು ಓಹೋ ಹೋ ಹೋ, ಈ ಕಡೆಗಿದ್ದಾನೆ ಒಬ್ಬ ಯಾರದು ಕರ್ಣ. ಏ ಕರ್ಣ, ಬಾರೋ ಇಲ್ಲಿ. ಕೌರವನ ಸಹಪಾಠಿ ನೀನು, ಕೌರವನ ಸ್ನೇಹಿ ನೀನು. ಆಟದಲ್ಲಿ, ಕೂಟದಲ್ಲಿ, ಪಾಠದಲ್ಲಿ ನೀವು ಜೊತೆಯಾಗಿ. ನೋಡೋ, ನಿನ್ನ ಒಡೆಯನ ತಮ್ಮನಾದಂತಹ ದುಶ್ಯಾಸನ ರಣರಂಗದಲ್ಲಿ ಬಿದ್ದಿದ್ದಾನೆ. ನಿನಗೇನಾದರೂ ಬದುಕಿಸುವಂತಹ ಸಾಮರ್ಥ್ಯ ಉಂಟು ಅಂತಾದ್ರೆ ಬಾ. ಇಲ್ವಾ? ಥೂ, ಕ್ಯಾ ಕರ್ಣ. ಇವ್ರು ಯಾರಾಗ್ಲಿಕ್ಕಿಲ್ಲ, ಎಲ್ಲ ಹೋದ್ರು. ಈ ಪಕ್ಷದಲ್ಲಿ ಇದ್ದವರೆಲ್ಲ ಬಿಟ್ಟು ಹೋದ್ರಲ್ಲ. ಹಾ, ಓಯ್ ಓ, ಆ ಪಕ್ಷದಲ್ಲಿ ಎಲ್ಲ ಇತ್ತು, ನಿಮ್ಮ ಪಕ್ಷದಲ್ಲಿ ಈಗ ನಮ್ಮ ಪಕ್ಷದಲ್ಲಿ. ಹೌದು. ಹಾಗಿದ್ರೆ ಒಮ್ಮೆ ತಿರುಗುದಾ? ಯಾರು ತಿರುಗಿದು ಬೇಡ ನೆಲೆ ಮುರಾಸುರ ಮರ್ಥನ ನಿನ್ನಯ ಸುದರ್ಶನವ ಬಿಟ್ಟಿ ಖಳಾದವರ ಮನ್ನಿಸು. ನೋಡೋ ಇಲ್ಲಿ, ಈ ಕಡೆಗೆ ನೋಡು. ಚಂದದ ದೃಶ್ಯ ನೀನು ನೋಡಬೇಕು, ನಿನ್ನವರಿಗೂ ತೋರಿಸಬೇಕು. ನೋಡು ನೋಡು, ಎಳ್ಳಿನಿತು ನಿನಗೆ ಏನಾದರೂ ಇವನಲ್ಲಿ ಕಿಂಚಿತ್ತು ಏನಾದರೂ ಒಂದು ಭಾವನೆ ಉಂಟು ಅಂತಾದ್ರೆ ಬಾ, ಹತ್ತಿರ ಬಾ. ನಿನ್ನ ಕೈಯಲ್ಲಿ ಸುದರ್ಶನ ಉಂಟಾ? ಒಮ್ಮೆ ಪ್ರಯೋಗಿಸಿ ಈತನನ್ನೊಮ್ಮೆ ಬದುಕಿಸು ನೋಡೋಣ. ಇಲ್ವಾ? ಅವನು ಆಗ್ಲಿಕ್ಕಿಲ್ಲ. ಮತ್ತೆ ಯಾರು? ಯಾರು ಈ ಕಡೆ ಯಾರಿದ್ದಾರೆ? ಯಾರು ವಾ! ನೋಡಿ ಮಗುದ ತವ ಗಾಂಡಿ ಮಮಂತೆಗೆ ಶರಾವಳಿಯಂ ಕಳುಬೆಂದನು. ಏ ಅರ್ಜುನ, ಮೂರು ಲೋಕದ ಗಂಡ ರಿತಿವೀರ ಮಾರ್ತಾಂಡ ಭೂರಿ ನೇತ್ರನ ಪಿಂಡ. ಅರ್ಜುನ, ನಿನ್ನದಾದಂತಹ ಧನುಸ್ಸು, ಗಾಂಡೀವ, ಅಗ್ನಿದತ್ತವಾದಂತಹ ಗಾಂಡೀವ, ಅಕ್ಷಯ ತೋಣಿರಗಳು, ಅದು ಕೂಡ ಎರಡು. ನೋಡೋ, ಎರಡು ಕೈಗಳಿಂದ
ಒಮ್ಮೆ ಬಾಣವನ್ನು ಪ್ರಯೋಗಿಸಿ ನಿನ್ನ ದುಶ್ಯಾಸನನನ್ನೊಮ್ಮೆ ಎಬ್ಬಿಸು ನೋಡುವ. ಇಲ್ವಾ? ಇಲ್ಲ. ಫುಕ್! ಪ್ರತಾಪದ ಚಂಡ ನುಡಿಯನ್ನು ಕೇಳುತ್ತಲೇ ಓದಂಡವನು ಛೇಗಿದು ಛಲಗಳ ಕೊಡುತ್ತಿರಲಾಗ ನಿನ್ನನ್ನು ಅಣ್ಣ ಅಂತ ಹೇಳುವುದಕ್ಕೆ ಅಸಹ್ಯವಾಗುತ್ತಾ ಇದೆ. ಎಂತಹ ಘೋರವಾದಂತಹ ಕೃತ್ಯವನ್ನು ಎಸಗುತ್ತಾ ಇದ್ದಿ. ಅವನನ್ನು ಧರೆಯಲ್ಲಿ ಉರುಳಿಸಿ ಅವನ ದೇಹವನ್ನೇ ಸೀಳಿ ಅವನ ಕರುಣನ್ನೇ ಕಿತ್ತು ನೀನೇ ತಿನ್ನುವುದಕ್ಕೆ ತೊಡಗಿದೆಯಲ್ಲ. ಮಾತಾಡುತ್ತಾ ಮಾತಾಡುತ್ತಾ ನನ್ನಲ್ಲಿರುವಂತಹ ಪ್ರಸಿದ್ಧವಾದಂತಹ ಗಂಡೀವ ಇದನ್ನು ನಿಂದಿಸುವುದಕ್ಕೆ ತೊಡಗಿದೆಯಾ? ಬಿಡಲಾರೆ ಬಿಡಲಾರೆ. ಇದು ಗಂಡನು ಮುರಾದಗ ಇದೇ ಉಂಡುತನವೇ ಪಾರ್ಥ ಲೋಕದ ಭಂಡನಲ್ಲ ನೀನು ಮರುತ ಜನರು ನೋಡೆಂದ ಈಗ ಪ್ರಯೋಗಿಸ್ತೇನೆ. ಸಮಾಧಾನ ಚಿತ್ತನು ನೀನಾಗು. ಸಿಡಿದಾಡುವುದು ನಿನಗೆ ಸ್ವಭಾವವೋ ಹೇಳು. ಕೋಪ ಬಾರದೆ ಇದ್ದಿದ್ದೇ ಈ ಕ್ಷಮಿಸದೆ ಯಾವುದನ್ನು ನಾವು ಮಾಡಕೂಡದು. ನನ್ನ ಚಕ್ರವನ್ನು ನನ್ನ ವ್ಯಕ್ತಿತ್ವವನ್ನು ನಿಂದಿಸಿದ ನಾನೇನು ಮಾಡಿದೆ? ಮಾತಾಡಲಿಲ್ಲ, ಮೌನಿಯಾದೆ. ದೇವನಂತೆ ಸುಮ್ಮನಿದ್ದೆ. ಸರಿ, ಹಾಗೆಂದು ನೀನೀಗ ಮುಂದುವರಿಯ ಕೂಡದು. ನೀನು ಯಾರು? ನಿನ್ನ ಅಣ್ಣನ ಜೊತೆ ಮಾತನಾಡುವುದು. ಮತ್ತೆ ಯಾರು ಇವ? ಅವನ ಅಣ್ಣನಲ್ಲವೋ? ಜ್ಞಾನ ದೃಷ್ಟಿಯನ್ನು ಕರುಣಿಸಿದ್ದೇನೆ. ಅವನು ಯಾರು ಎನ್ನುವುದನ್ನು ಸರಿಯಾಗಿ ನೋಡು. ಹರಹರಾತ್ರಂಬಕನೆ ರಕ್ಷಿಸು ಮರುತಸುತನಿಲ್ಲದೆ ಮನಸ್ಸಿನ ಬರಡುತನದಲ್ಲಿ ಛಾಪವೆತ್ತಿದೆ ಪುರವನಿಂದು ಹರಹರ ಓ ಮಹಾದೇವ ತ್ರ್ಯಂಬಕನೇ, ಪಾಲಿಸು ಪಾಲಿಸು ರಕ್ಷಿಸು. ಯಾಕೆ ಹೀಗೆ ಆಗಿ ಹೋಯಿತು ಒಂದು ಅರ್ಥವಾಗುವುದಿಲ್ಲ. ಉದ್ವೇಗ ಭರಿತನಾಗಿ ನಿನ್ನ ಅದ್ವಿತೀಯವಾದಂತಹ ಅಸಾಧಾರಣವಾದಂತಹ ಅಲೌಕಿಕವಾದಂತಹ ಯೋಗ್ಯತೆಯನ್ನು ಅರಿಯದೆ ನಾನು ಗಾಂಡೀವವನ್ನು ಎತ್ತಿದೆ ಪ್ರಭು. ಅರ್ಥವಾಗದೆ ಹೋಯಿತು. ಬೇಡ ನನಗೆ ಈ ಗಾಂಡೀವ. ಇದು ಇದು ಸ್ವೀಕರಿಸು. ತಪ್ಪಾಯಿತು. ಏಯ್! ಅರ್ಜುನ, ಏನಾಗಿದ್ದು? ಹಿಡ್ಕೋ ಹಿಡ್ಕೋವಿಲ್ಲು. ಏನು ನನ್ನಿಂದ ದತ್ತಾಪಹಾರ ಮಾಡಿಸಿಕೊಳ್ತೀಯ ನೀನು? ನಾನು ಕೊಟ್ಟದ್ದು ನನಗೆ ಕೊಡುವುದ ನೀನು? ಏಯ್! ಹಿಡ್ಕೋ, ಹೆದರಬೇಡ. ಹೋಗ್. ಹಾ. ಓಯ್, ಓಯ್. ಕೌರವನ ಪಕ್ಷದಲ್ಲಿ ಹಾ. ಯಾರೂ ಕೂಡ ಇಲ್ಲ. ಎಲ್ಲರೂ ಕೂಡ ನಯನೋಟಕರಾಗಿ ನೋಡಿದ್ದೇ ಹೊರತು ಬಿಟ್ರೆ ಇವನನ್ನು ಎಬ್ಬಿಸುವ ಧೈರ್ಯ ಯಾರಿಗೂ ಇಲ್ಲ. ಎಲ್ಲ ಹೋಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾರಾದರೂ ಇದ್ದಾರೆಯೇ? ಇದ್ದಾರೆಯೇ? ಇಲ್ಲ. ಹಾ. ಅವರು ಕೂಡ ಎದ್ದು ಹೋದ್ರಿ. ಹಾ. ಮೇಲಿನ ಲೋಕದಲ್ಲಿ ಯಾರಾದರೂ ಇದ್ದಾರೆಯೇ? ಯಾರು? ಇಲ್ಲ. ಎಲ್ಲರೂ ಕೂಡ ಬಿಟ್ಟ ಕಣ್ಣಿನವರು ಬೆನ್ನು ಹಾಕಿ ಹೋಗಿದ್ದಾರೆ. ಓಯ್, ಓಯ್. ನಾವು ಇಷ್ಟೆಲ್ಲ ಮಾಡಿದ್ದು ಯಾರಿಗೆ? ಯಾರಿಗೆ? ನನ್ನ ಬಳಿಗೆ ಬೇಕಾಗಿ, ಆಹಾ. ನನ್ನ ಮಡದಿ ಪಾಂಚಾಲಿಗೆ ಬೇಕಾಗಿ. ಹ್ಮ್. ಇದನ್ನು ನೋಡಬೇಕಾದವಳು ಅವಳೇ. ಮತ್ತೆ ಯಾರ್ಯಾರನ್ನು ಕರೆದು ಹೇಳಿ ಏನು ಪ್ರಯೋಜನ ಹೇಳಿ ಅಂತೆ ನೋಡಬೇಕಾದವರೇ ನೋಡಬೇಕು. ಹೌದು. ಆದ್ರಿಂದ ಹಾ. ಅವಳನ್ನು ಕರೀತೇನೆ. ಹೇಗೆ? ವಾ, ಹಾ. ಅವಳು ಅಲ್ಲಿದ್ದಾಳ. ಹೌದು. ಬಹಳ ಯೋಜನ ಪರ್ಯಂತ ದೂರ ನಾನಿದ್ದೇನೆ. ಹಾ. ನಾನು ಕರೆದ್ರೆ ಅವಳಿಗೆ ಕೇಳ್ತದ? ಅದಿಲ್ಲ. ಅದು ಕರೀ ಗೊತ್ತಾಗ್ಲಿಕ್ಕಿಲ್ಲ. ಏನು ಮಾಡುದು? ಏನು ಮಾಡಿ? ನಿಮ್ಮೊಂದಿಗೆ ಯಾರು ಬರಲಿಲ್ವೇ? ನನ್ನೊಟ್ಟಿಗೆ? ಹೌದು. ಹಾ, ಹಾ. ಹೌದಲ್ಲ, ಯಾರು? ನನ್ನೊಟ್ಟಿಗೆ ಒಬ್ಬ ಬಂದಿದ್ದಾನೆ. ಬಂದಿದ್ದಾನೆ.
ನಾನು ಹೊರಡುವಾಗ ನನ್ನ ಹಿಂದೆ ಇದ್ದ, ಹಾ ನನಗೆ ಉಪದ್ರ ಕೊಟ್ಟುಕೊಂಡಿದ್ದ, ಹಾ ಹಾ ತುಂಬ ಉಪದ್ರ ಕೊಟ್ಟ. ಹಾ ನಾನು ಸ್ವಲ್ಪ ದೂರ ಬರ್ತೇನೆ, ಹಾ. ಅವ ಇಲ್ಲ. ಎಲ್ಲಿ ಹೆಣಗಳ ರಾಶಿಯಲ್ಲಿ ಹೌದು, ಹೌದು. ಹೆಣಗಳ ಅಡಿಯಲ್ಲಿ ಬಿದ್ದಿದ್ದಾನೋ ಏನೋ. ಕರೆದ್ರೆ ಆಯ್ತು. ಅಲ್ವಾ? ಹೌದು. ಓಯ್, ನಾನು ಕರೆದ್ರೆ ಎಲ್ಲ ಕೇಳಲಿಕ್ಕಿಲ್ಲ ಅವನಿಗೆ. ಏನಾದ್ರೂ ಒಂದು ಸನ್ನೆಯಲ್ಲಿ ಆ ಆ, ನಮ್ಮಲ್ಲಿ ಒಂದು ಸಂಜ್ಞೆ ಉಂಟು, ಆ ಸಂಜ್ಞೆ ಅವರಿಗೆ ಬೇಗ ಗೊತ್ತಾಗ್ತದೆ. ಹಾ ಹಾ ನೋಡು, ಹಾ ಹಾ ಕೇಳುದಿಲ್ಲ? ಬೇಡ. ಹಾ ಓಯ್, ಹೋಯ್ ಇದಲ್ಲ, ನನ್ನವಲ್ಲ, ಅಲ್ವಾ? ಇದು ರಣದ್ದು. ಹಾ ಹಾ ಇದಾಗ್ಲಿಕ್ಕಿಲ್ಲ. ಆಗಲಿಲ್ಲ. ಮತ್ತೇನು ಮಾಡುದು? ಏನು ಮಾಡಿದ್ರು? ನಮ್ಮ ಯಾವ ಸಂಜ್ಞೆಯೂ ಕೂಡ ಹಾ ಅವನಿಗೆ ಗೊತ್ತಾಗುದಿಲ್ಲ. ಗೊತ್ತಾಗುದಿಲ್ಲ. ಅವನಿಗೊಂದು ಹೆಸರು, ಏನೆಂದು? ಹನುಮನಾಯ್ಕ ಅಂತ. ಕರೆದ್ರೆ ಆಯ್ತು. ಕರ್ದು ನೋಡ್ತೇನೆ, ಹಾ ಕೇಳಿದ್ರೆ ಕೇಳಿತಲ್ವ. ಹಾ ನೋಡು, ಹನುಮನಾಯ್ಕ. ಹೋಯ್ ಇದು 15. ಹನುಮನಾಯ್ಕ ಹಾ ಹಾ ಇಲ್ವಾ? ಇಲ್ಲ ಇಲ್ಲ. ಏರಿಸಬೇಕಾ? ಮತ್ತೆ ಹನುಮನಾಯ್ಕ. ಬಾಬಾ 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 ಬಾಬಾ. ಓ, ಇದು ಬಹಳ ಅಡಿಯಲ್ಲಿ ಉಂಟು. ಮೇಲೆದ್ದು ಬಾ, ಮೇಲೆದ್ದು ಬಾ, ಬಾಬಾ 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 ಬಾ. ಎಲ್ಲಿದ್ದಾರೆ? ಹೋಯ್ತಾ ಎಲ್ಲ? ಇನ್ನುಂಟಾ? ಎಲ್ಲ ಹೋಯ್ತಲ್ಲ? ಏಯ್! ಓಡು 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 ಓಡು. ಓಡಿದ್ದೆ. ಏಯ್! ನಿನ್ನ ಅಪ್ಪನಲ್ಲಿ ಎಲ್ಲಿ ಹೋಗಿಲ್ಲ, ಬಾ. ಓಡು ಅಂತ ಹೇಳಿದ್ದೀರಿ, ಹಾ. ಓಡಿದ್ದೇನೆ. ಎಲ್ಲಿಗೆ, ಯಾಕೆ ಅಂತ ಕೇಳಲಿಕ್ಕಿಲ್ವಾ? ಈ ಹೊತ್ತಿನಲ್ಲಿ ಎಲ್ಲಿಗೆ ಯಾಕಂತ ಹೇಳಿದ್ರೆ ಅಸಂಬದ್ಧ ಆಗುವುದಿಲ್ವೇ? ಯಾವುದ ಸಂಬಂಧ? ಆದ್ರೂ ಅಧಿಕ ಪ್ರಸಂಗ ಆಗುವುದಿಲ್ವೇ? ಇಲ್ಲ, ಹಾ. ನಮ್ಮದು ಪ್ರಸಂಗದಲ್ಲೇ ಉಂಟು. ಹಾಗಾದ್ರೆ ಪ್ರಸಂಗವನ್ನು ಬೇಗ ಮುಗಿಸುವ. ಆದೀತು, ಅದಕ್ಕೆ ಹೇಳಿದ್ದು ನೀನು ಓಡು. ಹಾ. ಹಾ. ನಾನು ಓಡಾದ್ರೆ ಸತ್ಗ ಯಾರು? ಏ, ಅದಲ್ಲವೋ? ಹಾ. ಹಾಗಲ್ಲ, ಅದೇ ಇಲ್ಲಿಂದ ಕಾಲು ಕೇಳಬೇಕು ನೀನು. ಕಾಲು ಕೀಳ್ಬೇಕಾ? ಮುಕ್ಕಾಲು ಏನ್ ಮಾಡ್ಬೇಕು? ಕಾಲು ತೆಗೆದ್ರೆ ಮತ್ತೆ ಮುಕ್ಕಾಲನ್ನು ಏನ್ ಮಾಡ್ಬೇಕು? ಏ, ಹಾಗಲ್ವೋ? ಅದೇ ಎರಡೂ ಕಾಲುಗಳನ್ನು ಉಪಯೋಗಿಸಿ ಓಡಬೇಕು. ನಿಲ್ಲು, ಎಲ್ಲಿಗೆ ಅಂತ ಕೇಳಿದ್ಯಾ? ಎಲ್ಲಿಗೆ ಅಂತ ಹೇಳಿದ್ರೆ ಮತ್ತೆ ಎರಡನೇ ಬಾರಿ ಅಸಂಬದ್ಧ ಆಗುವುದಿಲ್ವೇ? ಬೀಡಿಗೆ. ಹಾ. ಬೀಡಿಗ ಹಾ. ಪೆಟ್ಟಿಗೆಯಲ್ಲಿಟ್ಟು. ಬೆಂಕಿ ಬೆಂಕಿ, ಬೀಡಿಗೆ ಬೆಂಕಿ, ಪೆಟ್ಟಿಗೆಯಲ್ಲಿಟ್ಟು. ಯಾವ ಬಿಟ್ಟಿಗೆ? ಬೀಡಿಗೆ ಬೀಡಿಗೆ. ಥು! ಏ, ಓ, ಅದಲ್ವಾ? ಮತ್ತೆ ಬೀಡು ಬೀಡು. ಹಾ, ಬೀಡಿ ಬೀಡು. ಹೌದು. ಹಾ ಹಾ ಹಾ. ಬೇಡ ಬಿಡು. ಬೇಡ. ತಂಬಿಗೆ ತಂಬಿಗೆ. ಅದು ತಂಬಿಗೆ ಇದ್ರೆ ಬೀಡಿ ಬೇಕೆ. ಏ. ತಂಬಿಗೆ ಇದ್ರೆ ಬೀಡಿ ಬೇಕೆ. ಬೇಡ, ಓ. ನಿನಗೆ ಅರ್ಥ ಆಗಲಿಲ್ಲ. ಹಾ. ಬಿಡದಿಗೆ. ಹಾ, ಬುಡದಿಗೆ ಹೋಗ್ಬೇಕಾ? ಹಾ. ಬುಡದಿಗೆ. ಹಾ? ಬುಡದಿಗೆ. ಥು! ಹಾ. ಅದಲ್ವಾ? ಓ, ಬಿಡದಿ. ಯಾರ ಬಿಡದಿಗೆ ಅಂತ ಕೇಳುದಿಲ್ಲ. ಹೋಗ್ತೇನೆ. ಏ! ಹಾಗಲ್ವೋ? ಓ, ಅರ್ಥ ಆಗಲಿಲ್ವಾ? ಇಲ್ಲ. ಡೇರೆ ಡೇರೆಗೆ. ಡೇರೆ ಹಾ. ಡೇರೆ 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 ಡೇರೆ. ಏ! ಥು! ಯಾವ ಸಂತಾನದಲ್ಲಿ ಹುಟ್ಟಿಕೊಂಡವ ನಮ್ಮ? ನಾನು ನನ್ನ ಕುಟುಂಬದ ಏಕೈಕ ಸದಸ್ಯ. ಅದೇ ಸಂತಾನ ದೊಡ್ಡದು ನಮ್ದು. ನಿನಗೆ ಏನು ಹೇಳಿದ್ರು ಅರ್ಥ ಆಗುದಿಲ್ಲಲ್ಲ? ಇಲ್ಲ ರಾಯ, ಈ ಸ್ಥಿತಿಯಲ್ಲಿ
ಪತ್ರ ಬಾ. ಹಾ. ನಿನಗೇನಾದ್ರೂ ಇದರಲ್ಲಿ ಆಸಕ್ತಿ ಉಂಟಾ? ಇಲ್ಲಪ್ಪ. ಈಗ ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತಾರೆ. ನನ್ನ ಹೆಂಡತಿ ಪುಳಿ ಮುಂಚಿ. ಇದೆಂತದ್ದು ಇದು? ಏಯ್, ಸರಿಯಾಗಿ ನೋಡಿದ್ಯಾ ನೀನು? ಹೌದು. ಏನು? ಅವರ ಕರಳನ್ನು ಹೊರಗೆ ಎಳೆದು ಎಳೆದು ನೀವು ತಿಂತಾ ಇದ್ದೀರಲ್ಲ ರಾಯರೇ. ಹೌದಲ್ಲ? ಹೌದು. ಈ ದೃಶ್ಯವನ್ನು ಹಾ. ನೋಡಬೇಕು. ಹಾ. ನೋಡುವವರಿದ್ದಾರೆ. ಯಾರು? ನನ್ನ ಮಡದಿ ಆ, ಪಾಂಚಾಲಿ. ಪಾಂಚೋಳಿ ಅಮ್ಮ. ಎಂತದು? ಪಾಂಚೋಳಿ ಅಮ್ಮ. ಪಾಂಚಾಲಿ, ಅದೇ 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 ಅದೇ. ದ್ರೌಪದಿ. ಅದು ನೀವೇ ಹೇಳುದು, ನಾನಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಪಾಂಚೋಳಿ ಅಮ್ಮ ಅಂತ ಹೇಳುದು. ಹಾಗೆ ಹೇಳಬೇಡ ನೀನು, ಪಾಂಚಾಲಿ ಅಂತ ಹೇಳ್ಬೇಕು. ಓ, ಒಂದು ಉಪಕಾರ ಮಾಡ್ತೀಯ? ಏನ್ ರಾಯರೇ? ಈಗ ನೇರವಾಗಿ ನೀನು ಮನೆಗೆ ಹೋಗ್ಬೇಕು. ಹಾ. ಹಾ? ಹಾ. ಮನೆಗೆ ಹೋಗಿ ಹಾ. ನನ್ನ ಹೆಂಡತಿಯಲ್ಲಿದ್ದಾಳೆ, ಹಾ. ನನ್ನ ಹೆಂಡತಿ ದ್ರೌಪದಿ. ದ್ರೌಪದಿ ಅಮ್ಮ. ದ್ರೌಪದಿಯಲ್ಲಿ ಹೋಗಿ ಹೇಳಬೇಕು, ಸರಿ. ದುರುಳ ದುಶ್ಯಾಸನನ ಉದರವನ್ನು ಬಗೆದು ದುರುಳ ದುಶ್ಯಾಸನನ ಉದರವಂ ಬಗೆದು ಹಾ. ಕರುಳಂ ಹೆರ ತೆಗೆದು ಕರುಳಂ ಹೆರತೆಗೆದು ಹಾ. ನೆತ್ತರಂ ಬಸಿ ಬಸಿದು ಕುಡಿದು ಹಾ. 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 ಅವನಮ್ಮ ಎದೆಗೆ ಮೆಟ್ಟಿ ಎದಿಗೆ ಮೆಟ್ಟಿ ತಲೆಯ ಕುಟ್ಟಿ ತಲೆಯಂ ಕುಟ್ಟಿ ಹಾ. ಹಾ. ಪುಡಿ ಪುಡಿ ಮಾಡಿದರು ಹಾ. ನಿಮ್ಮ ಗಂಡ. ಹಾ. ನೀವು ಹೋಗಿ ಆ ಚಂದವನ್ನು ನೋಡಬೇಕಂತೆ ಅಂತ. ಆಯ್ತು ರಾಯರೇ, ಆಯ್ತು ರಾಯರೇ. ಇಲ್ಲು ಅಷ್ಟೇ ಅಲ್ಲ, ಬಹಳ ಸಮಯಗಳಾಯ್ತು. ಅವಳು ಒಳ್ಳೆಯ ಸೀರೆ, ಹಾ. ಪಟ್ಟೆ ಪೀತಾಂಬರ ಪೀತಾಂಬರ ಯಾವುದನ್ನು ಉಟ್ಟುಕೊಳ್ಳಿಲ್ಲ. ಇಲ್ಲ. ಇವತ್ತೆಲ್ಲ ಅದನ್ನೆಲ್ಲ ಉಟ್ಟುಕೊಂಡು ಹಾ. ಮೇನೆಯಲ್ಲಿ. ಮೇನೆಯಲ್ಲಿ ಮೇನೆ ಅಂದ್ರೆ ಎಂತದು? ಮೇನೆ ಗೊತ್ತಾಯ್ತು. ಯಾವುದು? ಅದೇ ಮೇಣದ ಮತ್ತಿಂದ ಮಾಡಿದ್ದು. ಥು, ಓ. ಪಲ್ಲಕ್ಕಿ. ಆ ಪಲ್ಲಕ್ಕಿಯಲ್ಲಿ ಹಾ. ಹಾ. ಪಲ್ಲಕ್ಕಿಯಲ್ಲಿ ಕುಳಿತು ಹಾ. ಬರಬೇಕಂತಂತ ಹೇಳುವೆ. ಅಪ್ಪಣೆ ಪ್ರಭು, ಅಪ್ಪಣೆ ಪ್ರಭು, ಅಪ್ಪಣೆ ಪ್ರಭು. ತಾಯಿ ರಣದಿ ವೀರಗದಾಯುಧನು ದುಶ್ಯಾಸನಾದವನಾಯುವನು ನೆರೆ ತೊಡೆರೆ ನೀ ದೈಗೈಯ ಬೇಗೆನನು ಓ ಓ ಅಮ್ಮ ದ್ರೌಪದಿ ದೇವಿಯವರೇ, ನಾನು ರಣಕ್ಷೇತ್ರದಿಂದ ಓಡೋಡಿ ಬಂದಿದ್ದೇನೆ. ನಿಮ್ಮ ಗಂಡ ಭೀಮಸೇನ ದೇವರು ಅವರ ಮಾತಿನಂತೆ ದುಶ್ಯಾಸನನ್ನು ಬಡಿದು ಹೊಡೆದು ನೆರೆಕುರುಳಿಸಿ ಕರುಳಂ ತೆಗೆದು ಬಗೆದು ನೆತ್ತರಂ ಬಸಿದು ಹಾಗೆ ಕುಡಿತಾ ಇದ್ದಾರೆ. ಈ ದೃಶ್ಯವನ್ನು ನೋಡೋದಕ್ಕೆ ಬೇಕಾಗಿ ಸಕಲ ಚಿನ್ನಾಭರಣಗಳು ಧರಿಸಿಕೊಂಡು ಪಲ್ಲಕ್ಕಿಯಲ್ಲಿ ಬರಬೇಕಂತೇಳಿ ರಣಕ್ಷೇತ್ರದಿಂದ ಹೇಳಿ ಕಳಿಸಿದ್ದಾರೆ. ದಯಮಾಡಿಸಬೇಕು ತಾಯೇ. ಚರರಾಡಿದುದು ಕೇಳಿದು ಸರಸಿದನು ಜನಿ ಚಿತ್ತದಿ ಸಂತಸವಿತ್ತು ಮೆರವ ಸಖಿ ಜನರೊಡನು ತೆರಳಿದಳು ವಿಲಾಸದೊಳ ಪುರಮಂಡಲ ಹೋರಲೈ ತಂದಳ ದ್ರೌಪದಿ ಇದು ನನ್ನ ಜೀವನದ ಅಮೂಲ್ಯವಾದಂತಹ ಕ್ಷಣ. ನನ್ನವರು ಹಾಕಿದಂತಹ ಪ್ರತಿಜ್ಞೆ ಎನ್ನುವುದು ಸಾಕಾರಗೊಂಡಿದೆ. ಹಾಗಾಗಿ ಆದಷ್ಟು ಬೇಗ ಬಾ ಎನ್ನುವುದಾಗಿ ಹೇಳಿದ್ದಾರೆ. ತಡ ಮಾಡುವುದು ಅಲ್ಲ, ಚಿನ್ನಾಭರಣಗಳನ್ನು ತೊಟ್ಟು ಅಂಗನೆಯರನ್ನು ಕೂಡಿಕೊಂಡು ಅಂದನವನ್ನು ಏರಿ ಆ ಕಡೆ ನಡೆಯುತ್ತೇನಂತೆ.
ಅಸಾಧ್ಯವಾಗುತ್ತಾ ಉಂಟು. ನನಗೆ ಭಯವಾಗುತ್ತಾ ಉಂಟು. ನನಗೆ ಹೆದರಿಕೆ ಆಗ್ತಾ ಉಂಟು. ಹತ್ತಿರ ಹೋಗುವುದಕ್ಕೆ. ಯಾರದು ಯಾರದು ಬಾರಿ ಮೋಹನಗಾರಿ ಬಾಮದನ ವಯ್ಯಾರಿ ಬಾರೇಲಗೆ ಸುಖವಾಣಿ ಬಾರಾಗವಿಡಿ ನಿನ್ನ ಮಾನವನಂದು ನಿಗಿತದವನ ಕೊಂದು ನಿನ್ನ ಮಾನವನಂದು ನಿಗಿತದವನ ಕೊಂದು ಮನ್ನಿಸಿದೆ ದುರದೊಳಗಿ ಒರಗಿಸಿದೆ ನಿನಗೆ ಬಾರಿ ಮೋಹನಗಾರಿ ಬಾಮದನ ವಯ್ಯಾರಿಗೆ ಭಯ ಪಡಬೇಡ ದ್ರೌಪದಿ. ನಿನ್ನ ಗಂಡ ಭೀಮಸೇನ ನಾನು. ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನೋಡಿದ್ದೀಯ ರಣರಂಗಕ್ಕೆ ಬಂದೆಯೇನೆ. ಓ ಮೋಹನಕಾರೆ, ಓ ನಾಗವೇಣಿಯೇ, ಅಂದು ನಿನ್ನ ಚಂದವನ್ನು ನೋಡಿ ಮರುಳಾದವ ನಾನು. ಆ ಚಂದವನ್ನು ನೋಡದೆ ಬಹಳ ಸಮಯಗಳು ಕಳೆದು ಹೋಯಿತು. ಬಾರೆ ಮೋಹನಕಾರೆ, ಹತ್ತಿರಕ್ಕೆ ಬಾ. ನೋಡು, ಅಂದು ಸಭೆಯಲ್ಲಿ ನಿನ್ನ ಮಾನ ಹರಣವನ್ನು ಮಾಡಿದ ದುಶ್ಯಾಸನನನ್ನು ರಣರಂಗದಲ್ಲಿ ಕೆಡಹಿ ಉದರವನ್ನು ಬಗದಿದ್ದೇನೆ, ಕರುಳನ್ನು ಎಳೆದಿದ್ದೇನೆ, ರಕ್ತವನ್ನು ಕುಡಿತಾ ಇದ್ದೇನೆ. ನಿನ್ನ ಭಾಷೆ ಇಂದಿಗೆ ತೀರಿತು. ಬಾ, ಹತ್ತಿರಕ್ಕೆ ಬಾ, ಹತ್ತಿರ ಬಾ. ಹೆದರಿಕೆ ಆಗ್ತದೆ. ಓ, ಹೀಗೆ ಇದನ್ನು ನೋಡುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಆಗುವುದಿಲ್ಲ. ಭಯ ಆಗುತ್ತದೆ, ನಿಜ. ಹೆದರಿಕೆ. ಹಾಗಿದ್ರೆ ಹೀಗೆ ಬೇಡ, ಸೂಕ್ಷ್ಮವಾಗಿ ಜ್ಞಾಪಿಸ್ಕೋ. ಆ ರೂಪ ಇದೆಯಲ್ಲ, ಹಾಗೆ ಬಾ. ಎನ್ನುತ್ತನಾರಿಯ ಕರೆದು ಹತ್ತಿರೇ ವಿನಯದಿಯು ಕರುಳ್ಗಳನ್ನು ಬಿಡಿಸಿದು ಕನದ ತಿಳಿರ ಕುತವನು ಹಾಕಿದು ಬಾಜಿ ಮುಡಿಗಟ್ಟಿ ತನು ತನ ಕರುಳ್ಗಳನ್ನು ತೆಗೆದು ಆ ವನಿತೆಯಳ ತುರುಬಿಂಗೆ ಸೂಡಿಸಿ ನೆನೆದ ಭಾಷೆಯು ತೀರಿದೆ ನಡೆ ಹೋಗು ಮನೆಗಿಂದ ಆ, ಆ, ಪಾಂಚಾಲೆ, ನಿನ್ನ ಭಾಷೆಯನ್ನು ನಾನು ತೀರ್ಚಿದ್ದೇನೆ. ನೋಡಿದ್ದೀಯಾ, ದುಶಾಸನ ನನ್ನ ಉದರವನ್ನು ಬಗೆದಿದ್ದೇನೆ, ರಕ್ತವನ್ನು ತೆಗೆದಿದ್ದೇನೆ. ತೈಲದ ಉಪಾದಿಯಲ್ಲಿ ನಿನ್ನ ತಲೆಗೆ ಹಾಕಿ ಈಗ ಕರುಳುಗಳನ್ನು ತೆಗೆದು ಕೆದರಿದಂತ ಕೇಶರಾಶಿಯನ್ನು ಆ ಕರುಳಿಂದಲೇ ಕಟ್ಟಿದ್ದೇನೆ. ಆಯ್ತಲ್ಲ? ಅಷ್ಟೇ ಅಲ್ಲ, ಅವನ ಕರುಳನ್ನು ತುಂಡು ಮಾಡಿ ಅದನ್ನೇ ಭಜನಿಗೆಯನ್ನಾಗಿ ಮಾಡಿ ನಿನ್ನ ತಲೆಯನ್ನು ಬಾಚಿದ್ದೇನೆ. ಅಷ್ಟೇ ಅಲ್ಲ, ಆ ದುರುಳ, ಆ ದುಶ್ಯಾಸನನ ಹಲ್ಲನ್ನು ಮುರಿ ಅಕ್ಕ ಅದನ್ನು ಚೆನ್ನಾಗಿ ಪೋಣಿಸಿ ಮಲ್ಲಿಗೆಯ ಹೂವಾಗಿ ಮಾಡಿ ನಿನ್ನ ತಲೆಗೆ ಮುಡಿದಿದ್ದೇನೆ. ಈಗ ಆಯ್ತಲ್ಲ? ಸ್ವಲ್ಪ ನಾನು ಆಗದಿಂದ ನಾನು ತಿಂತಾ ಇದ್ದೇನೆ. ಸ್ವಲ್ಪ ಆ ಮಾಡು.